ಕ್ವಶನ್ ಆಯ್ತು, ಒಂದ್ ಕೋರ್ಸ್ ಚೂಸ್ ಮಾಡ್ಕೊಂಡು ಡಿಗ್ರಿನೋ ಇನ್ನೇನ್ 3-4 years ಅಲ್ಲಿ ಮುಗಿಯೋಕ್ ಬಂತು. ಇದಾದ್ಮೇಲೆ ಏನು, ಜಾಬ್ ಹಡ್. ಡಿಗ್ರಿ ಅವಾಗ ತಾನೇ ಮುಗಿಸ್ಕೊಂಡ್ರಿ ನೀವಿನ್ನೂ ಫ್ರೆಶರ್. ಆದ್ರೆ ಇಂಟರ್ವ್ಯೂಗೆ ಹೋದಾಗ ಕೇಳೋ ಕ್ವಶನ್ ಏನ್ ಗೊತ್ತಾ, ಎಕ್ಸ್ಪೀರಿಯನ್ಸ್ ಇದೆನಾ ನಿಮಗೆ ಅಂತ. ಅವಾಗ ನಿಮ್ ಇನ್ನರ್ ಫೀಲಿಂಗ್ ಹೆಂಗಿರುತ್ತೆ, ಇವಾಗ ಇನ್ನೂ ಡಿಗ್ರಿ ಮುಗ್ದೈತೋ ಮಾರೆ, ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗ್ತಾರೆ ಏನ್ ಅಲ್ವಾ. ವಾಟ್ ಇಫ್ ನಿಮ್ ಡಿಗ್ರಿ ಮುಗಿಸ್ಕೊಳ್ಳೋ ಟೈಮಲ್ಲೇನೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಿಕ್ಕರೆ ಇದಕ್ಕೆ ನೀವು ನಿಮ್ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೋಬೇಕು. ಹಾಗೆ ಇದೆಲ್ಲ ನಮ್ಗೆ ಯಾಕೆ ಇವಾಗ ಹೇಳ್ತಿದ್ದೀರಾ ನೀವು ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಇದೇ ರೈಟ್ ಟೈಮ್. ನೀವು ನಿಮ್ ಡಿಗ್ರಿ ಅಥವಾ ಅಂಡರ್ ಗ್ರಾಜುಯೇಷನ್ ಫಸ್ಟ್ ಇಯರ್ ಇಂದಾನೆ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೋಬೇಕು. ಸೊ ದಟ್ ಎಟ್ ದ ಎಂಡ್ ಆಫ್ ಯರ್ ಡಿಗ್ರಿ ಪ್ಲಸ್ ಸ್ಕಿಲ್ಸ್ ಈಕ್ವಲ್ ಟು ಅ ರಿಯಲಿ ಗುಡ್ ಜಾಬ್ ಆಗೋದು. ಸೊ ಯಾವ ಸ್ಕಿಲ್ಸ್ ನಿಮ್ ಚಾಯ್ಸ್ ಆಫ್ ಕೋರ್ಸ್ಗೆ ಯಾವ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು ಅಂಡ್ ಹೆಂಗ್ ಡೆವಲಪ್ ಮಾಡ್ಕೋಬೇಕು ಇದೆಲ್ಲ ಹೇಳ್ತೀವಿ. ಅದಕ್ಕೆ ಹೌ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. I'll share with you the complete guide.